ನೋಡ್ತಾ ಇದ್ದಂತೆ ಹೋಯ್ತು ವ್ಯಕ್ತಿಯ ಪ್ರಾಣ. ಚಿಕ್ಕಮಗಳೂರಿನಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದರೆ ಸಿಸಿಟಿವಿಯಲ್ಲಿ ಆತ ಕುಸಿದು ಬೀಳುವಂತಹ ದೃಶ್ಯ ಸೆರೆಯಾಗಿದೆ. ಏನಾಗಿದೆ, ಹೃದಯಕ್ಕೆ ವ್ಯಾರಂಟಿನೇ ಇಲ್ವಾ ಅನ್ನೋಂಗಾಗಿದೆ. ಮಾತ್ರೆ ತರಕ್ಕಿಂತ ಮೆಡಿಕಲ್ಗೆ ಹೋಗಿದ್ದ 65 ವರ್ಷದ ವಿಶ್ವನಾಥನ್ ಅವರು ಸಾವನ್ನಪ್ಪಿದ್ದಾರೆ. ಮಾತ್ರೆ ತೆಗೆದುಕೊಂಡು ನೀರು ಕುಡಿಯುವಾಗಲೇ ಹೃದಯಾಘಾತ. ಹೆಂಗ್ರಿ, ಅಂದ್ರೆ ಒಂದ್ ರೀತಿ ಹೆಂಗ್ ಭಯ ಆಗ್ತಾ ಇದೆ ಜನರಿಗೆ ಈ ಸುದ್ದಿಗಳನ್ನ ಕೇಳಿ. ಅಂದ್ರೆ ಮಾತ್ರೆ ತಗೊಂಡು ಮೆಡಿಕಲ್ ಶಾಪಿಗೆ ಹೋಗಿ ಮಾತ್ರೆ ತಗೊಂಡು ವಾಪಸ್ ಬಂದು ಮಾತ್ರೆ ತಿಂದು ನೀರು ಕುಡಿಬೇಕಾದ್ರೆ ಸಾವನ್ನಪ್ತಾರೆ ಅಂದ್ರೆ ಅದು ಹೇಗೆ? ಹಾರ್ಟ್ ಅಟ್ಯಾಕ್. ಕ್ಷಣ ಮಾತ್ರದಲ್ಲಿ ಹಾರಿ ಹೋಯಿತು ವಿಶ್ವನಾಥ್ ಅವರ ಪ್ರಾಣ ಪಕ್ಷಿ. ಹಾಸನ ಆಗ್ತಾ ಇದ್ದಂತೆ ರಾಜ್ಯದ ಹಲವು ಕಡೆ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಚಿಕ್ಕಮಗಳೂರು, ತುಮಕೂರು, ಶಿವಮೊಗ್ಗ. ಚಿಕ್ಕಮಗಳೂರಿನಲ್ಲಿ ವಿಪರ್ಯಾಸ ನೋಡಿ. ಆತ ಹೋಗಿದ್ದೆ ಏನೋ ಎದೆನೋವು ಅಂತನೋ ಮತ್ತೊಂದು ಮಾತ್ರೆ ತರೋಣ ಮೆಡಿಕಲ್ಗೆ ಹೋಗಿ ಅಂತ. ಮಾತ್ರೆ ತಗೊಂಡು ಬಾಯಿಗೆ ಹಾಕೊಂಡು ನೀರು ಕುಡಿಬೇಕು ಅಷ್ಟೇ, ಪಟ್ ಅಂತ ಜೀವ ಹೋಗ್ಬಿಡ್ತು. ಏನಾಗಿದೆ ಹೃದಯಕ್ಕೆ? ಯಾಕೆ ಈ ಪ್ರಮಾಣದಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಿದೆ? ನಿಜಕ್ಕೂ ಇದು ವೈದ್ಯ ಲೋಕಕ್ಕೆ ಚಾಲೆಂಜಿಂಗ್ ಆಗಿದೆ. ಹೃದಯಾಘಾತ ಕೇಸ್ಗಳು ಈ ಪ್ರಮಾಣದಲ್ಲಿ ಸಿಸಿಟಿವಿ ಫುಟೇಜ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಾಗಿರುವಂತಹ ಘಟನೆ. ಇದು ಹೃದಯಕ್ಕೆ ಗ್ಯಾರಂಟಿನೇ ಇಲ್ವಾ? ಅವರು ಅಲ್ಲೇ ತಲೆ ಬಗ್ಸಿದ್ದಾರೆ. ಅಂದರೆ ಬಹುಶಃ ಸಿಂಪ್ಟಮ್ಸ್ ಕಾಡ್ತಾ ಇತ್ತು, ಎದೆನೋವು ಬರ್ತಿತ್ತು, ಏನೋ ಗೊತ್ತಿಲ್ಲ. ಹೆಲ್ಮೆಟ್ ಹಾಕಿದ್ದಾನೆ ಆ ವ್ಯಕ್ತಿ, 65 ವರ್ಷ ಅವ್ರಿಗೆ. ನೋಡಿ ಅಲ್ಲಿ ಮಾತ್ರೆ ತಗೊಂಡ್ರು. ಅಲ್ಲಿನ ಮೆಡಿಕಲ್ ಶಾಪ್ ಏನಿದೆ ಆ CCTV ಫುಟೇಜಲ್ಲೇ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಮಾತ್ರೆ ಕೇಳಿದ್ರು, ಅವ್ರು ಮಾತ್ರೆ ಕೊಟ್ಟರು. ಅವ್ರು ಅಲ್ಲೇ ಇದ್ದಾರೆ, ಅಂದರೆ ತಲೆ ಬಗ್ಸಿದ್ದಾರೆ. ಅರ್ಥ ಅವ್ರಿಗೇನಾದರೂ ಎದೆನೋವು ಅಲ್ಲೇ ಕಾಡ್ತಾ ಇತ್ತಾ, ಸುಸ್ತಾಗ್ತಾ ಇತ್ತಾ, ಆಯಾಸ ಆಗ್ತಾ ಇತ್ತಾ? ನೀರು ಕೇಳಿದ್ದಾರೆ, ನೀರು ಕೊಡಿ ಸರ್ ಅಲ್ಲೇ ಅಂತ. ಓಕೆ, ಅಂದರೆ ವಿಪರೀತ ಸಿಂಪ್ಟಮ್ಸ್ ಜಾಸ್ತಿ ಆದಂಗಿದೆ ಅವ್ರಿಗೆ. ಅಲ್ಲೇ ಮೆಡಿಕಲ್ ಅವ್ರ ಹತ್ರನೇ ನೀರು ಕೂಡ ಕೇಳಿದ್ದಾರೆ ಮಾತ್ರೆ ಜೊತೆಗೆ. ನೋಡಿ ಅಲ್ಲಿ ಅಲ್ಲೇ ಕುಸಿದು ಬೀಳ್ತಾರೆ. ಓ ಶಟ್. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಭರತ್ ನೀಡ್ತಾರೆ. ಭರತ್, ರಾಜ್ಯಾದ್ಯಂತ ಹಾರ್ಟ್ ಅಟ್ಯಾಕ್ ನಿಜಕ್ಕೂ ಜನರನ್ನ ಬೆಚ್ಚು ಬೀಳಿಸ್ತಾ ಇದೆ. ಅದರಲ್ಲೂ ಚಿಕ್ಕಮಗಳೂರಿನ ಈ ದೃಶ್ಯ ಇದೆಯಲ್ಲ, ಎಂಥವ್ರಿಗೂ ಎದೆ ಜಲ್ ಅನ್ನತ್ತೆ. ಹೃದಯಕ್ಕೆ ವ್ಯಾರಂಟಿನೇ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಯಾವಾಗ ಆಗಿದ್ದ ಘಟನೆ, ಎಷ್ಟು ಗಂಟೆಲಿ ಆಯಿತು, ಯಾರು ಇವ್ರ ಹಿನ್ನೆಲೆ ಏನು, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯಾ, ಇತ್ತೀಚೆಗೆ ರಾಜ್ಯದಲ್ಲಿ ಸಾಕಷ್ಟು ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹಾಸನದಲ್ಲೂ ಕೂಡ ಸಾಕಷ್ಟು ಪ್ರಕರಣಗಳು ನಿನ್ನೆ ಇರ್ಬೋದು, ಇವತ್ತಿರ್ಬೋದು, ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಸೊ ಅದೇ ಮಾದರಿಯಲ್ಲಿ ಇದೀಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವ್ಯಕ್ತಿಯೋರ್ವರು ಆ ಒಂದು ಮಾತ್ರೆಯನ್ನು ತೆಗೆದುಕೊಳ್ಳುವ ಹೋದಂತ ಸಂದರ್ಭದಲ್ಲಿ ಮೆಡಿಕಲ್ ನ ಮುಂಭಾಗದಲ್ಲಿ ಆ ಸ್ಥಳದಲ್ಲೇ ಕುಸಿದು ಬೀಳ್ತಾರೆ. ಸೊ ವಿಶ್ವನಾಥ್ ಅಂತಕ್ಕಂಥ ವ್ಯಕ್ತಿ, ಏನು ಚಿಕ್ಕಮಗಳೂರಿನ ಒಂದು ಕೋಟೆ ನಿವಾಸಿಯಾಗಿರ್ತಕ್ಕಂಥ ವಿಶ್ವನಾಥ್ ಸುಮಾರು 65 ವರ್ಷದ ವ್ಯಕ್ತಿಯಾಗಿದ್ದಾರೆ. ಸೊ ಅವರು ಯಾವುದೋ ಕಾರಣದಿಂದ ಒಂದು ಮಾತ್ರೆಯನ್ನ ಖರೀದಿಸೋದಕ್ಕಾಗಿ ಮೆಡಿಕಲ್ಗೆ ಬಂದಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಂತದ್ದು. ಏನು ಜೂನ್ 26ರಂದು ಈ ರೀತಿಯಾಗಿ ಘಟನೆ ನಡೆದಿದೆ. ಸೊ ಇದು ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಇದು 2ನೇ ಪ್ರಕರಣ. ಮೊನ್ನೆ ತಾನೇ ಓರ್ವರು ಒಂದು ಶೋರೂಮ್ ನ ಮುಂಭಾಗ ಕೂತಲ್ಲೇ ಒಂದು ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ಸೊ ಅದಾದ ನಂತರದಲ್ಲಿ ಇದೀಗ ಮತ್ತೊಂದು ಪ್ರಕರಣ. ಸೊ ಹೀಗೆ ದಿನದಲ್ಲಿ ಒಂದೊಂದು ಪ್ರಕರಣಗಳು ಈ ರೀತಿಯಾಗಿ ವರದಿ ಆಗ್ತಿರುವಂತದ್ದು. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ಈ ರೀತಿಯಾಗಿ ಹೃದಯಾಘಾತ ಆಗ್ತಿರೋದ್ರಿಂದ ಸಾಕಷ್ಟು ಜನರಲ್ಲಿ ಒಂದು ರೀತಿಯ ಆತಂಕವನ್ನ ಮನೆ ಮಾಡಿದೆ. ಜೊತೆಗೆ ಸಾಕಷ್ಟು ಯುವಕರೇ ಈ ಒಂದು ಹೃದಯಾಘಾತಕ್ಕೆ ಬಲಿಯಾಗ್ತಿರುವಂತದ್ದು ಒಂದು ನಿದರ್ಶನವಾಗಿದೆ. ಸೊ ಹಾಗಾಗಿ ಜನರು ಕೂಡ ಏನಪ್ಪಾ ಈ ರೀತಿಯಾಗಿ ಆಗ್ತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಜನ ಒಂದು ಆಸ್ಪತ್ರೆಗೆ ತೆರಳಿ ತಮ್ಮ ಆ ಒಂದು ಹೃದಯದ ಬಗ್ಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಿಕೊಳ್ಳುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ನಿಜಕ್ಕೂ ಭಯ, ಆತಂಕ ಈಗಿದ್ದವ್ರು ಈ ಕ್ಷಣಕ್ಕಿಲ್ಲ, ಮುಂದಿನ ಕ್ಷಣ ಇಲ್ಲ ಅಂದ್ರೆ